ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇಂದು ನಾನು ಶತಾನಂದ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸರ್ತಿ ಬ್ರಹ್ಮ ಬಹಳ ಅಪರೂಪವಾಗಿರ್ತಕ್ಕಂತಹ ಸೌಂದರ್ಯವತಿಯಾದ ಒಂದು ಹೆಣ್ಣು ಮಗುವನ್ನು ಸೃಷ್ಟಿಸ್ತಾನೆ. ಅವಳಿಗೆ ಅಹಲ್ಯೆ ಅನ್ನೋ ಒಂದು ಹೆಸರನ್ನು ಕೂಡ ಇಡ್ತಾನೆ. ಭೂಪ್ರದಕ್ಷಿಣೆ ಮಾಡಿರ್ತಕ್ಕಂತಹ ತರುಣನಿಗೆ ತನ್ನ ಮಗಳನ್ನು ಕೊಡೋದಾಗಿ ಬ್ರಹ್ಮ ಪ್ರಕಟಪಡಿಸ್ತಾನೆ. ಶ್ರುತಿವಾಕ್ಯ ಪ್ರಮಾಣದ ರೀತಿ ಭೂಪ್ರದಕ್ಷಿಣೆಗಿಂತಲೂ ಗೋಪ್ರದಕ್ಷಿಣೆ ಅಧಿಕಪಟ್ಟು ಅತಿಶಯ ಅಂತ ಹೇಳಿದೆ. ಇದನ್ನು ಅರಿತ ಮಹಾಬುದ್ಧಿ ಚತುರನಾಗಿರ್ತಕ್ಕಂತಹ ಗೌತಮ ಗೋಪ್ರದಕ್ಷಿಣೆ ಮಾಡಿ ಅಹಲ್ಯೆಯನ್ನು ಕೈ ಹಿಡಿತಾನೆ. ಲೋಕೋತ್ತರ ಚೆಲುವೆಯಾಗಿರ್ತಕ್ಕಂತಹ ಅವಳನ್ನು ಸೇರಿ ಗೃಹಸ್ಥಾಶ್ರಮದಲ್ಲಿ ನಿರತನಾಗ್ತಾನೆ. ಅಹಲ್ಯೆಯಿಂದ ಸೇವೆಗಳನ್ನು ಸ್ವೀಕರಿಸ್ತಾ ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ತುಂಬ ಹೇಗೆ ಅಂದರೆ ನಿರುಪಮ ಬ್ರಹ್ಮಚರ್ಯೆಯಲ್ಲಿ ದೀಕ್ಷನಾಗಿರ್ತಾನೆ ಗೌತಮ ಮಹರ್ಷಿ. ಒಂದು ಸರ್ತಿ ಅತ್ಯಂತ ದಾರುಣವಾದ ಬರಗಾಲ ಪ್ರಾಪ್ತವಾಗುತ್ತೆ. ಪ್ರಜಾ ಸಂರಕ್ಷಣೆ ಮಾಡಲಿಕ್ಕೆ ಸಂಕಲ್ಪಿಸಿದ ಆ ಪುಣ್ಯ ದಂಪತಿಗಳು ಅಹಲ್ಯೆ ಮತ್ತು ಗೌತಮರು ತಮ್ಮ ತಪಶಕ್ತಿಯಿಂದ ಅಕ್ಷಯವಾದ ಅನ್ನವಸ್ತ್ರಾದಿಗಳನ್ನು ಸೃಷ್ಟಿ ಮಾಡಿ ಕಾಪಾಡ್ತಾರೆ. ಎಲ್ಲ ಇಡೀ ಜನಗಳಿಗೂ ಸಹಾಯ ಮಾಡಿ ಸರ್ವಲೋಕ ಬಾಂಧವರು ಅಂತಕ್ಕಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. ಒಂದು ಸರ್ತಿ ಗೌತಮ ವಿಧಿವಂಚಿತನಾಗಿ ಗೋಹತ್ಯಾ ಪಾಪಕ್ಕೆ ಕಾರಣನಾಗ್ತಾನೆ. ಪಾಪ ನಿವೃತ್ತಿಗಾಗಿ ಅವನು ಪರಮೇಶ್ವರನನ್ನು ಕುರಿತು ಘೋರ ತಪಸ್ಸು ಮಾಡ್ತಾನೆ. ಶಿವಕಾರುಣ್ಯದಿಂದ ಪಾಪವನ್ನು ಕಳೆದುಕೊಳ್ತಾನೆ ಹಾಗೂ ಪರಮೇಶ್ವರನ ಅನುಗ್ರಹದಿಂದ ಗಂಗೆಯನ್ನು ಭೂಮಿಗೆ ತರ್ತಾನೆ. ಪರಮ ಪಾವನಳಾದ ಗಂಗೆಯೇ ಗೌತಮಿ ಎಂದು ವಿಖ್ಯಾತಿಯನ್ನು ಹೊಂದುತ್ತಾಳೆ. ಗೌತಮನ ಈ ಮಹತ್ ಕಾರ್ಯದಿಂದ ವಿಶ್ವ ಕಲ್ಯಾಣವಾಗಿ ಸುಭಿಕ್ಷವಾಗುತ್ತೆ. ಗೌತಮ ವಿಶ್ವ ಕಲ್ಯಾಣ ಸಂಧಾಯಕನೆಂಬುದು ಅಂತ ಹೇಳಿ ಎಲ್ಲರೂ ಅವರನ್ನು ಹೊಗಳ್ತಾರೆ. ಹೀಗೆ ಸಾವಿರಾರು ವರ್ಷಗಳ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ಇತ್ತು. ಲೋಕಸೇವೆಗಾಗಿಯೇ ವಿನಿಯೋಗಿಸ್ತಾ ಕಳೀತಾರೆ. ಯಾವುದೇ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಪತಿಯ ಅಡಿಜಾಡೆಯಲ್ಲಿ ನಡೀತಿದ್ದ ಸಾಧ್ವೀಮಣಿಯಾದ ಅಹಲ್ಯೆಯನ್ನು ಕಂಡು ಗೌತಮ ಹೇಳ್ತಾನೆ, ದೇವಿ ನಿನಗೆ ಯಾವುದಾದರೂ ಕೋರಿಕೆ ಇದ್ದರೆ ತಿಳಿಸು ಅಂತ ಕೇಳ್ದಾನೆ, ಅನುಗ್ರಹಿಸ್ತೀನಿ ಅಂತ. ಆಗ ಆ ಅಹಲ್ಯೆ ಹೇಳ್ತಾಳೆ, ಪತಿದೇವ ನಿನ್ನ ಕರುಣೆಯೊಂದಿದ್ದರೆ ಸಾಲದೆ, ನನಗೆ ಇತರ ಆಸೆಗಳು ಯಾವುದೂ ಇಲ್ಲ. ಈ ಸಂಗತಿ ನಿನಗೂ ಗೊತ್ತಿದೆ. ಆದರೂ ನೀನು ಹೇಳಿದ ಮೇಲೆ ನಾನು ನನ್ನ ಅಪೇಕ್ಷೆಯನ್ನು ತಿಳಿಸ್ತಿರೋದು ತೃಣೀಕಾರ ತೋರಿದಂತೆ ಆಗುತ್ತೆ. ದೇವ ಸ್ತ್ರೀ ಸಹಜವಾದ ತಾಯಿಯಾಗುವ ಬಯಕೆ ನನ್ನಲ್ಲಿ ಉಳಿದಿದೆ. ಆದ್ದರಿಂದ ನೀನು ಕೃಪೆ ಮಾಡಿ 4 ಜನ ಮಕ್ಕಳಿಗೆ ಮಮತೆಯ ತಾಯಿಯಾಗುವಂತೆ ನನ್ನನ್ನು ಅನುಗ್ರಹಿಸಲು ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಹಲ್ಯೆಯ ಮಾತುಗಳಿಂದ ಗೌತಮ ತುಂಬ ಉಂಟಾಗಿ ಅವನಿಗೆ ತನ್ನ ಯೋಗ ಬಲದ ಸಹಾಯದಿಂದ ನವಯುವಕನಾಗಿ ಅಯೋನಿಜಿಯಳಾದ ಅಹಲ್ಯೆಯ ತುಂಬು ಯೌವನದಲ್ಲಿ ತಂಪಾದ ಬೆಳದಿಂಗಳಾಗಿ ಮನೋಹರವಾಗಿರ್ತಕ್ಕಂಥ ಅನೇಕ ಉದ್ಯಾನವನಗಳನ್ನೆಲ್ಲ ಶೃಂಗಾರ ಕೇಳಿಯಲ್ಲಿ ತಳಿಸುತ್ತಾ ಸುಖ ಸುಪ್ಪತ್ತಿಗೆಯಲ್ಲಿ ತನ್ನ ಪತ್ನಿಯನ್ನು ಓಲಾಡಿಸ್ತಾ ಅಹಲ್ಯೆಯ ಕೋರಿಕೆಯನ್ನು ಈಡೇರಿಸ್ತಾನೆ. ಅವರಿಬ್ಬರ ಮಿಲನದ ಫಲವಾಗಿ ಗರ್ಭವತಿಯಾಗಿರ್ತಕ್ಕಂತಹ ಅಹಲ್ಯೆ ಒಂದು ಸುಪುತ್ರನನ್ನು ಹೇರ್ತಾಳೆ. 100 ವಿಧಗಳ ಆನಂದ ಕೇಳಿಯ ಫಲದ ಸಿದ್ಧಿಯಿಂದ ಹುಟ್ಟಿದ ಮಗುವಿಗೆ ಶತಾನಂದ ಅಂತ ಹೆಸರಿಟ್ಟು ಆ ಸಾರ್ಥಕವನ್ನು ಮಾಡ್ತಾರೆ, ನಾಮವನ್ನು. ಅಹಲ್ಯೆ ಗೌತಮರ ಪೂರ್ವ ಪುಣ್ಯ ಫಲವಾದ ಈ ಶಿಶು ಇವರಿಗೆ ದೊಡ್ಡ ಮಗನಾಗಿ ಹುಟ್ಟುತ್ತಾನೆ. ಶತಾನಂದ ಬಾಲ್ಯದಿಂದಲೂ ತಂದೆಯ ಸಿರಿವಂತ ಗುಣಗಳನ್ನು ಮೈಗೂಡಿಸಿಕೊಂಡು ತಂದೆಗೆ ತಕ್ಕ ಮಗನಾಗಿ ಕೀರ್ತಿ ಹೊಂದುತ್ತಾನೆ. ತಂದೆಯಿಂದ ಬ್ರಹ್ಮೋಪದೇಶವನ್ನು ಪಡೆದು ತಂದೆಯ ಬಳಿಯಲ್ಲಿಯೇ ಸಕಲ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಬ್ರಹ್ಮಚರ್ಯೆ ದೀಕ್ಷಾಬದ್ಧನಾಗಿ ತಪಸ್ಸಿನಲ್ಲಿ ನಿರತನಾಗ್ತಾನೆ. ಮಹಾ ತಪೋನಿಧಿಯಾಗಿರ್ತಕ್ಕಂಥ ಶತಾನಂದ ಶುಕ್ಲ ಪಕ್ಷದ ಚಂದ್ರಮನಂತೆ ವಿರಾಜಿಸ್ತಾನೆ. ಬಾಲ್ಯದಿಂದಲೂ ಕೂಡ ಅವನ ಪ್ರಜ್ಞಾಪಾಠವ ಗರಿಮೆ ಎಲ್ರಿಗೂ ಕೂಡ ಅವನ ಬಗ್ಗೆ ಗೊತ್ತಾಗ್ತಾ ಇತ್ತು. ಈ ಮಹನೀಯನ ಬುದ್ಧಿ, ಚತುರತೆ, ಜ್ಞಾನ ಸಂಪತ್ತು, ಸೌಶೀಲ್ಯ, ಆದರಣೆ, ತಪೋನಿಷ್ಠೆ ಇವೆಲ್ಲವನ್ನು ಕಂಡು ಜನಕ ಮಹಾರಾಜ ತನ್ನ ಕುಲಕ್ಕೆ ಪುರೋಹಿತನಾಗಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಗೌತಮ ಮಹರ್ಷಿಗೂ ತುಂಬ ಸಂತೋಷವಾಗುತ್ತೆ. ತಕ್ಷಣವೇ ತನ್ನ ಮಗನನ್ನು
ಸರಿಯಾಗಿ ರೂಪ ಗುಣ ಶೀಲ ಸಂಪತ್ತಿನಿಂದ ಕೂಡಿರ್ತಕ್ಕಂತಹ ಕನ್ಯಾಮಣಿಯೊಡನೆ ಮದುವೆ ಮಾಡಬೇಕು ಅಂತ ಹೇಳಿ ಮದುವೆ ಮಾಡ್ತಾನೆ ಶತಾನಂದನ. ನಂತರ ಶತಾನಂದ ಹೆಂಡತಿ ಸಮೇತನಾಗಿ ಜನಕನ ಮಹಾರಾಜಕ್ಕೆ ಜನಕ ಮಹಾರಾಜನ ಆಸ್ಥಾನಕ್ಕೆ ಕುಲಗುರುವಾಗಿ ಹೋಗು ಅಂತ ಹೇಳಿ ಕಳಿಸ್ಕೊಟ್ಬಿಡ್ತಾನೆ. ಜನಕನಿಗೆ ತುಂಬ ಸಂತೋಷ ಉಂಟಾಗುತ್ತೆ. ಶತಾನಂದ ದಂಪತಿಗಳನ್ನು ಆದರಿಂದ ಆಹ್ವಾನಿಸಿ ಗೌರವ ಸತ್ಕಾರಗಳಿಂದ ಪೂಜೆ ಮಾಡಿ ಒಂದು ಪವಿತ್ರವಾದ ಮನೆಯಲ್ಲಿ ಇರಿಸ್ತಾನೆ. ಗುರುವಿನ ಆದೇಶದಂತೆ ನಡೀತಾ ಜನಕ ನೆಮ್ಮದಿಯಿಂದ ಜೀವನ ಕಳೀತಾ ಇರ್ತಾನೆ. ಕೆಲವು ವರ್ಷಗಳಾಗುತ್ತೆ. ವಿಧಿಯ ವೈಪರೀತ್ಯವೋ ಅನ್ನೋ ಹಾಗೆ ಅಹಲ್ಯೆಗೆ ಗೌತಮನ ಶಾಪ ತಟ್ಟುತ್ತೆ. ಅಹಲ್ಯೆ ಬಹಳ ಕಾಲ ರಾಮಪಾದ ಸ್ಪರ್ಶನೆಯನ್ನು ಕೋರ್ತಾ ಶಿಲೆಯ ರೂಪದಲ್ಲಿದ್ದು ಮಹಾ ತಪಸ್ಸನ್ನು ಮಾಡ್ತಿರ್ತಾಳೆ. ಅಯೋಧ್ಯೆಯ ಮಹಾರಾಜ ದಶರಥನಿಗೆ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನವಾಗುತ್ತೆ. ಬಾಲ್ಯವೆಲ್ಲ ಆಗಿ ವಿದ್ಯಾಭ್ಯಾಸವು ಸಂಪೂರ್ಣವಾದಾಗ ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ಯಾಗ ರಕ್ಷಣೆಗಾಗಿ ತೆರಳಿದ್ದು, ಮಹರ್ಷಿಯಿಂದ ಅತಿಬಲ ವಿದ್ಯೆಗಳನ್ನು ಕಲಿತಿದ್ದು, ತಾಟಕಿ ರಾಕ್ಷಸಿಯನ್ನು ಕೊಂದಿದ್ದು, ಸಿದ್ಧಾಶ್ರಮದಲ್ಲಿ ಮಾರೀಚಾದಿ ರಾಕ್ಷಸರನ್ನು ಸಂಹರಿಸಿದ್ದು ಆಗುತ್ತೆ. ಅದಾದ ನಂತರ ಮಿಥಿಲಾಪಟ್ಟಣವನ್ನು ನೋಡಬೇಕು ಅಂತ ಬರಬೇಕಾದ್ರೆ ಅಲ್ಲಿ ಕಲ್ಲಾಗಿರ್ತಕ್ಕಂಥ ಅಹಲ್ಯೆಗೆ ಶಾಪ ವಿಮೋಚನೆಯನ್ನು ರಾಮಚಂದ್ರ ಮಾಡ್ತಾನೆ. ತನ್ನನ್ನು ಶಾಪದಿಂದ ಮುಕ್ತಿಗೊಳಿಸಿದ ಶ್ರೀರಾಮಚಂದ್ರನನ್ನು ಅಹಲ್ಯೆ ಬಹಳ ಭಕ್ತಿಯಿಂದ ಸ್ತುತಿಸ್ತಾಳೆ. ಹೇ ಜಗನ್ನಿವಾಸ ಶ್ರೀರಾಮ, ನಿನ್ನ ಪಾದ ಧೂಳಿಯಿಂದ ನಾನು ಕೃತಾರ್ಥಳಾದೆ. ಯಾವ ಪಾದಪದ್ಮಗಳಿಗಾಗಿ ಬ್ರಹ್ಮರುದ್ರಾದಿ ದೇವತೆಗಳು ಪ್ರಯತ್ನಪಟ್ಟರೂ ಅಲಭ್ಯವಾಗಿದೆಯೋ ಆ ಪಾದಪದ್ಮವನ್ನೇ ನಾನೀಗ ಸ್ಪರ್ಶಿಸುತ್ತಿದ್ದೇನೆ. ರಾಮ, ನಿನ್ನ ವೈಖರಿ ಬಲು ಚಿತ್ರ, ಮನುಷ್ಯ ರೂಪದಲ್ಲಿ ಜಗತ್ತನ್ನೇ ಭ್ರಾಂತಿಗೊಳಿಸುತ್ತಿರ್ತದೆ ಅಂತಕ್ಕಂಥವನಾಗಿದೆಯಲ್ವೇ. ಆನಂದಮಯ ಸ್ವರೂಪವನು ನೀನೇ ಆಗಿದೆಯಲ್ಲ. ಯಾರ ಪಾದಪದ್ಮಗಳಿಂದ ಉದ್ಭವವಾದ ಪವಿತ್ರ ಗಂಗೆ ಬ್ರಹ್ಮರುದ್ರಾದಿ ದೇವತೆಗಳನ್ನೇ ಪಾವನ ಮಾಡುತ್ತಿರೋದು, ಅಂತಹ ದಿವ್ಯ ಪಾದಪದ್ಮಗಳುಳ್ಳ ನಿನ್ನನ್ನು ಕಣ್ತುಂಬ ಕಾಣುತ್ತಿರುವ ನನ್ನ ಭಾಗ್ಯಕ್ಕೆ ಎಣೆಯುಂಟೆ. ಮನುಜನಾಗಿ ಜನಿಸಿ ರಾಮನೆಂಬ ಹೆಸರಿನಲ್ಲಿ ರಮಣೀಯ ದೇಹ ಧರಿಸಿ ಬಂದ ಧನುರ್ಧಾರಿಯಾದ ನಿನ್ನನ್ನು ನಾನು ನಿತ್ಯವೂ ಸ್ಮರಿಸ್ತೇನೆ. ಯಾವ ಪಾದ ಧೂಳಿಯನ್ನು ಧರಿಸಿ ಬಂದ ಧನುರ್ಧಾರಿಯಾದ ನಿನ್ನನ್ನು ಸಕಲ ವೇದಗಳೂ ಹುಡುಕ್ತಿದೆಯೋ, ಯಾರ ನಾಭಿಕಮಲದಿಂದ ಬ್ರಹ್ಮದೇವನು ಹುಟ್ಟಿ ಬಂದಿದ್ದಾನೋ, ಯಾರ ದಿವ್ಯ ನಾಮವನ್ನು ಪರಿಶ್ರಮವನ್ನು ನಿರಂತರವೂ ಭಜಿಸುತ್ತಿದ್ದಾನೋ, ಹೇ ರಾಮಚಂದ್ರ, ಅಂತಹ ಪುಣ್ಯ ಪುರುಷನಾದ ನಿನ್ನನ್ನು ನಾನು ದಿನ ಪ್ರತಿನಿತ್ಯ ಅನುಗಾಲವೂ ಚಿಂತಿಸ್ತೇನೆ. ಯಾವ ಮಹನೀಯನ ಅವತಾರದ ಕಥೆಗಳನ್ನು ನಾರದ ಬ್ರಹ್ಮರುದ್ರಾದಿಗಳು ಗಾನ ಮಾಡ್ತಾರೋ, ಯಾರ ವೃತ್ತಾಂತವನ್ನು ಗಾನ ಮಾಡ್ತಿದ್ದಾಗ ಸರಸ್ವತಿಯೂ ಸಹ ಆನಂದಾಶ್ರುಗಳನ್ನು ವರ್ಷಿಸ್ತಾಳೋ, ಅಂತಹ ಮಹನೀಯನಾದ ನಿನ್ನನ್ನು ನಾನು ಶರಣು ಹೊಂದುವೆ. ಪರಮಾತ್ಮ, ನೀನೇ ಪುರಾಣ ಪುರುಷನೂ ನೀನೇ, ಸ್ವಯಂ ಪ್ರಕಾಶನೂ ನೀನೇ. ಶ್ರೀರಾಮ, ಲೋಕರಕ್ಷಣೆ ಮಾಡುವ ಸಲುವಾಗಿ ಮಾಯಾಮಯವಾಗಿದೆ ಶ್ರೀಯ ತಳೆದು ಬಂದಿದ್ದೀಯಾ ಅಂತ ಹೇಳಿ ತುಂಬ ಆ ರಾಮನನ್ನು ಹೊಗಳ್ತಾಳೆ. ಎಷ್ಟು ಅಂತಂದರೆ ಆ ರಾಮನ ಸ್ತುತಿಯನ್ನು ಮಾಡ್ತಾಳೆ ಅಹಲ್ಯೆ. ಹೀಗೆ ಸ್ತೋತ್ರ ಮಾಡಿದಾಗ ಪತಿಯ ಒಲುಮೆಯನ್ನು ಗಳಿಸಿ ತನ್ನ ಮಕ್ಕಳ ಆದರವನ್ನು ಸ್ವೀಕರಿಸಿ ಅಹಲ್ಯೆ ರಾಮಸ್ಮರಣೆಯಲ್ಲಿ ತೊಡಗಿ ಪತಿಯ ಜೊತೆ ಬಾಳ್ತಿರ್ತಾಳೆ. ರಾಮ ಲಕ್ಷ್ಮಣರು ಕೂಡ ಸಾಧ್ವಿಯಾದ ಅಹಲ್ಯೆಗೆ ವಂದಿಸಿ ವಿಶ್ವಾಮಿತ್ರ ಜೊತೆ ಮಿಥಿಲಾಪಟ್ಟಣಕ್ಕೆ ಹೋಗ್ತಾರೆ. ವಿಶ್ವಾಮಿತ್ರರ ಆಗಮನದ ವಾರ್ತೆ ಮುಟ್ಟಿದ ತಕ್ಷಣ ಜನಕ ಮಹಾರಾಜ ಕುಲಗುರುವಾದ ಶತಾನಂದನೊಡನೆ ಸೇರಿಕೊಂಡು ಅಭಿಮುಖವಾಗಿ ಹೋಗಿ ತನ್ನ ಯಜ್ಞ ಕಾರ್ಯಕ್ಕೆ ಆಹ್ವಾನ ನೀಡ್ತಾನೆ. ಆನಂದದಿಂದ ವಿಶ್ವಾಮಿತ್ರ ಹೊರಡ್ತಾನೆ. ಅವರನ್ನು ಹಿಂಬಾಲಿಸಿ ರಾಮ ಲಕ್ಷ್ಮಣರೂ ಹೊರಡ್ತಾರೆ. ಜನಕ ಉಚಿತಾಸನಗಳಲ್ಲಿ ಅವರೆಲ್ಲರನ್ನು ಕುಳಿಸಿ ಯಥೋಚಿತ ಸತ್ಕಾರಗಳನ್ನು ಸಲ್ಲಿಸ್ತಾನೆ. ನಂತರ ವಿಶ್ವಾಮಿತ್ರನಿಗೆ ವಂದಿಸ್ತಾ, ದೇವ, ಕಾಂತಿಯಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಈ ರಾಜ್ಕುಮಾರರು ಯಾರಾಗಿರಬಹುದು ಅಂತ ಕೇಳಿದಾಗ ವಿಶ್ವಾಮಿತ್ರ ಅವರ ವೃತ್ತಾಂತ ಸಕಲವನ್ನು ವಿಷದಪಡಿಸ್ತಾ ಅಹಲ್ಯೆಯ ಶಾಪ ವಿಮೋಚನೆಯನ್ನೂ ಕೂಡ ಹೇಳಿದಾಗ ಶತಾನಂದನಿಗೆ ತುಂಬ ಸಂತೋಷ ಆಗುತ್ತೆ. ತನ್ನ ತಾಯಿ ಶಾಪದಿಂದ ಮುಕ್ತಳಾಗಿರೋದು ಮತ್ತು ತಂದೆ ತಾಯಿಯರ ಮಿಲನ ವಾರ್ತೆ ಕೇಳಿ ಭಾಳ ಪುಳಕಿತನಾಗ್ತಾನೆ ಶತಾನಂದ. ಅವನ ಆಶಯದ ಮೇಲೆ ವಿಶ್ವಾಮಿತ್ರನು ಅಲ್ಲಿ ನಡೆದ ಕಥೆಯನ್ನು ಚಾಚೂ ತಪ್ಪದೆ ಹೇಳ್ತಾನೆ. ಶತಾನಂದನ ಸಂತೋಷಕ್ಕೆ ಪಾರವೇ ಇಲ್ಲ ಆಗೋಯಿತು. ರಾಮ ಲಕ್ಷ್ಮಣರನ್ನು ಪರಿಪ್ರಿಯಾಗಿ ಅಭಿನಂದಿಸ್ತಾನೆ. ಮಹಾತ್ಮನಾದ ವಿಶ್ವಾಮಿತ್ರ ವೃತ್ತಾಂತವನ್ನು ಹೇಳಿ, ದಶರಥನಂದರನೇ, ಈ ಮಹನೀಯನ ಅನುಗ್ರಹ ಹೊಂದಿರತಕ್ಕಂಥ ನಿಮ್ಮ ಭಾಗ್ಯಕ್ಕೆ ಸರಿಸಾಟಿ ಯಾವುದಿದೆ, ನೀವು ಬಹಳ ಪುಣ್ಯವಂತರೆಂದು ಮೆಚ್ಚಿ ಸೂಚಿಸ್ತಾನೆ. ನಂತರ ಶ್ರೀರಾಮ ಶಿವನ ಧನುಸ್ಸನ್ನು ಮುರಿದು ಸೀತೆಯನ್ನು ಮದುವೆ ಮಾಡಿಕೊಳ್ತಾನೆ. ದಶರಥನ ಪರವಾಗಿ ವಸಿಷ್ಠ ಮಹರ್ಷಿ, ಜನಕನ ಪರವಾಗಿ ಶತಾನಂದ ನಿಂತುಕೊಂಡು ಅವರಿಬ್ಬರದ್ದು ವಂಶಗೋತ್ರ ಪ್ರವರಗಳನ್ನು ಹೇಳಿ ಸೀತಾರಾಮರ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸ್ತಾರೆ. ಹೀಗೆ ಶತಾನಂದ ಅನೇಕ ಲೋಕೋಪಕಾರಗಳಿಂದ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಜನಕರಾಜನ ಕುಲಗುರುವಾಗಿ ಬಹಳ ಕಾಲ ಜೀವಿಸ್ತಾನೆ. ಕಾಲಕ್ರಮೇಣ ಅವನ ಧರ್ಮಪತ್ನಿಯ ಗರ್ಭದಲ್ಲಿ ಸತ್ಯಧೃತಿ ಅಂತಕ್ಕಂಥ ಒಂದು ಮಗ ಹುಟ್ಟುತ್ತಾನೆ. ಸತ್ಪುತ್ರನನ್ನು ಪಡಿತಾನೆ. ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಸತ್ಯಧೃತಿಯ ಕೈಯಲ್ಲಿ ಒಂದು ಬಾಣ ಇರುತ್ತೆ. ಆದ್ದರಿಂದ ಅವನಿಗೆ ಶರಧ್ವಂತ ಅಂತ ಕೂಡ ಹೆಸರು ಬಂದಿರುತ್ತೆ. ನೋಡಿ ಹೇಗೆ
ಹುಟ್ಟಿದಾಗಿದ್ದರಿಂದಲೂ ಸತ್ಯಧೃತಿ ತನ್ನ ಕೈಯಲ್ಲಿರ್ತಕ್ಕಂಥ ಬಾಣವನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾನೆ. ಬೆಳೆದು ದೊಡ್ಡವನಾಗುತ್ತಿದ್ದರೂ ಅದನ್ನು ಬಿಡ್ತಿರಲಿಲ್ಲ. ಅವರ ಚಿತ್ತವೂ ಕೂಡ ವೇದಶಾಸ್ತ್ರಾದಿ ವಿದ್ಯೆಗಳಿಂದಲೂ ಧನುರ್ವಿದ್ಯೆಯ ಕಡೆಗೆ ಹೆಚ್ಚು ವಾಲ್ತಿರುತ್ತೆ. ಶತಾನಂದ ತನ್ನ ಕುಮಾರನಿಗೆ ಉಪನಯನ ಸಂಸ್ಕಾರ ಮಾಡಿ, ಕಂದ, ನಿನಗೆ ಅಗತ್ಯವಾದ ವಿದ್ಯೆಯನ್ನು ತಪಸ್ಸಿನಿಂದಲೇ ಮಾತ್ರವೇ ಸಾಧಿಸಬೇಕು, ಇತರ ಉಪಾಯಗಳಿಂದ ಸಾಧ್ಯವಾಗುವ ವಿದ್ಯೆಗೆ ಬೆಲೆಯೇ ಇರಲಾರದು ಅಂತ ಹೇಳಿ ಉಪದೇಶ ಮಾಡಿ ಅವನಿಗೆ ತಪೋಜೀವನವನ್ನು ಅಭ್ಯಾಸ ಮಾಡಿಸ್ತಾನೆ. ತಂದೆಯ ಅಣತಿಯಂತೆ ಸತ್ಯಧೃತಿ ಮಹಾತಪಸ್ಸನ್ನು ಮಾಡಿ ವಿವಿಧ ಅಸ್ತ್ರಗಳನ್ನು ಸಂಪಾದನೆ ಮಾಡ್ತಾನೆ. ಆದರೂ ಅವನಿಗೆ ತೃಪ್ತಿಯಾಗಲಿಲ್ಲ. ಇನ್ನೂ ಮಹಾಮಹಿಮೆಯುಳ್ಳ ಅಸ್ತ್ರಗಳನ್ನು ಗಳಿಸಬೇಕು ಅಂತ ಸತತವಾಗಿ ತಪಸ್ಸಿನಲ್ಲಿ ತೊಡಗುತ್ತಾನೆ. ಇವನ ತಪಸ್ಸಿನ ಪ್ರಭಾವವನ್ನು ಅರಿತ ಇಂದ್ರನಿಗೆ ಅಸೂಯೆ ಉಂಟಾಗ್ಬಿಡುತ್ತೆ. ತಪೋಭಂಗ ಮಾಡೋಕ್ಕೆ ಯತ್ನಿಸಿ ಜಾಲವತಿ ಎಂಬ ಸುರಕನ್ಯೆಯನ್ನು ಕಳಿಸ್ತಾನೆ. ಆ ಬೆಡಗಿ ತನ್ನ ಒನಪು ವಯ್ಯಾರಗಳಿಂದ ನೃತ್ಯಗಾನ ಕಲೆಗಳಿಂದ ಸತ್ಯಧೃತಿಯ ಮನಸ್ಸನ್ನು ಮರಳು ಮಾಡಿಬಿಡ್ತಾಳೆ. ಲೋಕೋತ್ತರ ಸೌಂದರ್ಯವತಿಯಾದ ಅವಳನ್ನು ಕಂಡ ತಕ್ಷಣ ಅವನ ಕೈಯಲ್ಲಿರ್ತಕ್ಕಂಥ ಬಿಲ್ಲು ಬಾಣ ಕೆಳಗೆ ಜಾರಿ ಬಿದ್ದೋಗ್ಬಿಡುತ್ತೆ ಪಾಪ. ಆದರೆ ಆ ಕ್ಷಣ ಮಾತ್ರದಲ್ಲಿ ಅವನಿಗೆ ವಿವೇಕವೂ ಎಚ್ಚರಿಸುತ್ತೆ. ಅದನ್ನು ಗ್ರಹಿಸಿದ ಆ ಮಹಾತ್ಮ ಧನುರ್ಬಾಣಗಳನ್ನು ಸುರಸುಂದರಿಯನ್ನು ಆ ಧನುರ್ಬಾಣಗಳನ್ನು ಮತ್ತು ಆ ಸುರಸುಂದರಿಯನ್ನು ಬಿಟ್ಟು ಬಹಳ ದೂರಕ್ಕೆ ತೆರಳಿ ತನ್ನಲ್ಲಿರ್ತಕ್ಕಂಥ ಕಾಮೋದ್ರೇಕವನ್ನು ನಿಗ್ರಹಿಸಿಬಿಡ್ತಾನೆ. ಆದರೆ ಅರಿವಿಲ್ಲದೆಯೇ ಅವನ ರೇತಸ್ಸು ಜಾರಿ ಹುಲಿನ ಮೆದೆಯಲ್ಲಿ ಬಿದ್ದು ಹೋಗ್ಬಿಡುತ್ತೆ. 2 ಭಾಗಗಳಾಗಿರ್ತಕ್ಕಂಥ ವೀರ್ಯದಿಂದ ಓರ್ವ ಬಾಲಕಿ ಹಾಗೂ ಒಬ್ಬ ಬಾಲಕ ಜನಿಸ್ತಾರೆ. ಇಷ್ಟು ಕಾಲದ ನಂತರ ಶಂತನ ಮಹಾರಾಜ ಬೇಟೆಯಾಡ್ತಾ ಆ ಪ್ರದೇಶಕ್ಕೆ ಬಂದಾಗ ಮುದ್ದಾದ ಮುತ್ತಿನಂತಹ ಎಳಿಶುಗಳನ್ನು ಅವರ ಮಂದಹಾಸ ವದನಗಳನ್ನು ಕಂಡು ಪರವಶನಾಗ್ತಾನೆ. ತನ್ನ ಮಂದಿರಕ್ಕೆ ಕರೆದೊಯ್ದು ತನ್ನ ಮಕ್ಕಳಂತೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿ ಅತ್ಯಂತ ಅಕ್ಕರೆಯಿಂದ ಪೋಷಿಸ್ತಾನೆ. ತನ್ನ ಕೃಪೆ ಅವರ ಮೇಲೆ ಪ್ರಸರಿಸುತ್ತಾನೆಂದ ಆ ಮಕ್ಕಳಿಗೆ ಕೃಪೆ ಮತ್ತು ಕೃಪಾ ಅಂತ ಹೆಸರಿಡ್ತಾನೆ. ಕಾಲಕ್ರಮದಲ್ಲಿ ಈ ಸಂಗತಿಯನ್ನು ತನ್ನ ದಿವ್ಯ ದೃಷ್ಟಿಯಿಂದ ಗ್ರಹಿಸಿರ್ತಕ್ಕಂಥ ಸತ್ಯಧೃತಿ ಶಂತನ ಮಂದಿರಕ್ಕೆ ಬರ್ತಾನೆ. ಶಂತನು ಆಸ್ಥಾನಕ್ಕೆ ಬಂದಾಗ ರಾಜನಿಗೆ ತನ್ನ ವೃತ್ತಾಂತವನ್ನು ಹೇಳಿ ಧನುರ್ವೇದದಲ್ಲಿ ಆಸಕ್ತನಾದ ಕೃಪನಿಗೆ 4 ವಿಧವಾದ ಧನುರ್ವಿದ್ಯೆಯನ್ನು ಹಾಗೂ ನಾನಾ ವಿಧ ಶಸ್ತ್ರಾಸ್ತ್ರಗಳನ್ನು ಬೋಧಿಸ್ತಾನೆ. ಅನತಿ ಕಾಲದಲ್ಲಿಯ ಕೃಪ ಬಿಲ್ವಿದ್ಯೆಯಲ್ಲಿ ಪಾರಣನಾಗಿ ಪರಮಾಚಾರ್ಯನ ಹೆಗ್ಗಳಿಕೆ ಪಾತ್ರನಾಗಿ ಕುರುಕುಲ ಪಿತಾಮಹನಾಗಿರ್ತಕ್ಕಂತಹ ಭೀಷ್ಮಾಚಾರ್ಯನ ಭಿನ್ನವನ್ನು ಮನ್ನಿಸಿ ಕೌರವ ಪಾಂಡವರಿಗೆ ಗುರುವಾಗ್ತಾರೆ ಕೃಪಾಚಾರ್ಯರು. ಇನ್ನೂ ಅನೇಕ ಮಂದಿ ರಾಜಕುಮಾರರು ಕೃಪಾಚಾರ್ಯರನ್ನೇ ತಮ್ಮ ಗುರುವಾಗಿ ಸ್ವೀಕರಿಸಿ ಗೌರವಿಸ್ತಾರೆ. ಈ ರೀತಿಯಾಗಿ ಶತಾನಂದ ಮಹರ್ಷಿ ಉತ್ತಮ ಪೌತ್ರರನ್ನು ಪಡೆದು ಕೃತಾರ್ಥನಾಗ್ತಾನೆ. ಧನ್ಯವಾದಗಳು.